ಇನ್ನು ಅಧಿಕಾರ ಹಂಚಿಕೆ ಆಗತ್ತಾ? ಸಿದ್ದರಾಮಯ್ಯನವರ ಕ್ಷೇತ್ರದ ಜನ ಏನ್ ಹೇಳ್ತಾರೆ? ವರುಣ ಕ್ಷೇತ್ರದ ಜನ ಏನ್ ಹೇಳ್ತಾರೆ? ಡಿಕೆಶಿಗೆ ಸಿಎಂ ಕುರ್ಚಿಯನ್ನ ಬಿಟ್ಕೊಡ್ಬೇಕಾ? ಸಿದ್ದರಾಮನ ಹುಂಡಿಯಲ್ಲಿ ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಅಧಿಕಾರ ಬಿಟ್ಕೊಡ್ಬೇಕಾ ಬೇಡವಾ? ಕುರ್ಚಿಯಿಂದ ಕೆಳಗಿಳಿಬೇಕಾ ಬೇಡವಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರುಣ ಕ್ಷೇತ್ರದ ಜನ ಏನ್ ಹೇಳ್ತಾರೆ? ಕನಕಪುರ ಕ್ಷೇತ್ರದ ಜನರ ಅಭಿಪ್ರಾಯವನ್ನ ಕೇಳಿದ್ರೆ, ಇನ್ನು ವರುಣ ಕ್ಷೇತ್ರದ ಜನ ಏನ್ ಹೇಳ್ತಾರೆ ನೋಡಿ. ಸಿದ್ದರಾಮಯ್ಯ ಅವರು 5 ವರ್ಷ ಸೇವೆ ಆಗಿರ್ಬೇಕಾದ್ರೆ ನಮ್ಮ ಆಸೆ. ಈ ಒಪ್ಪಂದ ಆಗಿದೆ ಅಂತ, ಆ ಒಪ್ಪಂದದ ಪ್ರಕಾರ ಆದ್ರೆ ಸರ್ ಒಪ್ಪಂದ ಆಗಿಲ್ಲ ಸರ್, ಒಪ್ಪಂದ ಆಗಿಲ್ಲ ಸರ್. ನಮ್ಗೆ ಇನ್ನೂ 5 ವರ್ಷ ಇರ್ಬೋದು, 10 ವರ್ಷ ಅಲ್ವಾ ಕಡಿಮೆ ಆಗೋದು. ನಾನೀಗ ಸಿದ್ದರಾಮನ ಹುಂಡಿಯಲ್ಲಿದ್ದೀನಿ. ಸಿದ್ದರಾಮಯ್ಯವರ ಮನೆಯಿಂದ ತುಸು ದೂರದಲ್ಲೇ ನಾನೀಗ ಒಂದು ಅಂಗಡಿಯ ಮುಂದೆ ಕೂತು ಇಲ್ಲಿನ ಊರಿನ ಯಜಮಾನರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಯಜಮಾನ್ರ ಏನ್ ಹೆಸರು? ಪುಟ್ಟಮಾದೇಗೌಡ ಅಂತ. ಯಜಮಾನ್ರ ನಿಮ್ಮ ಹೆಸರು? ನಮ್ಮ ಹೆಸರು ನಾಗೇಶ್ ಅಂತ. ನಾಗೇಶ್ ಅವರೇ, ನಿಮ್ಗೆ ಫಸ್ಟ್ ಪ್ರಶ್ನೆ. ಸಿದ್ದರಾಮಯ್ಯವರು 5 ವರ್ಷ ಸಿಎಂ ಆಗಿರ್ಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕಾ? ಸರ್ ಸಿದ್ದರಾಮಯ್ಯ ಅವರು 5 ವರ್ಷ ಸೇವೆ ಆಗಿರ್ಬೇಕಾದ್ರೆ ನಮ್ಮ ಆಸೆ. ನಿಮ್ಮ ಆಸೆ? ನಿಮ್ದು? ನಮ್ದು ಇರ್ಲಿ, ಅವ್ರೇ ಅಂತ ಸಿದ್ದರಾಮಯ್ಯ ಅವರು ಇರಬೇಕು. ಅವರಿದ್ರೆ ನಮ್ಗ ಒಳ್ಳೇದು. ಡಿ ಕೆ ಶಿವಕುಮಾರ್ ತಗೊಂಡು ನಮ್ಮ ಹತ್ರ ಹೋಗಕ್ಕಾಗಲ್ಲ. ಇವ್ರಿದ್ರೆ ನಮ್ಮನ್ನ ಯಾರು ಹೋಗ್ಬೋದು. ನಮ್ ಸಿದ್ದರಾಮಯ್ಯ ಇದ್ರೆ ನಮ್ಗೆ ಹೋಗ್ಬೋದು. ಡಿ ಕೆ ತನಕ ನಮ್ಗೆ ಹೋಗಕ್ಕಾಗಲ್ಲ. ಗುರುತು ಪರಿಚಯ ಇಲ್ಲ, ಸುಮ್ಮನೆ ಹೋಗಿ ಏನೂ ಮಾಡಕ್ಕಿಲ್ಲ. ಇವ್ರು ಅದ ನಮ್ಗೆ ಏನ್ ಬೇಕಾದ್ರೂ ಕೇಳ್ಬೋದು, ಮಾಡ್ಬೋದು, ಹೋಗ್ಬೋದು. ನಮ್ಗೆ ಇನ್ನೂ 5 ವರ್ಷ ಇವ್ರು ಇರ್ಬೇಕು. 10 ವರ್ಷ ಅಲ್ಲಿ ಕಂಟಿನ್ಯೂ ಹೋಗ್ಬೇಕು ಇವ್ರಿಗೆ, ನಮ್ ಸಿದ್ದರಾಮಯ್ಯ ಅವ್ರಿಗೆ ಅಂತ ಆಸೆ ನಮ್ಗೆ. ಸರ್ ನಮಗೂ ಸಾಹೇಬರು ಒಳ್ಳೆ ರಾಜ್ಯದಲ್ಲಿ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಗ್ಯಾರಂಟಿಗಳನ್ನ ಅವ್ರು ಹೇಳ್ದಂಗೆ ನಡ್ಕೊಂಡಿದ್ದಾರೆ. ಅವರು ಇನ್ನೂ 2 ವರ್ಷ ಪೂರೈಸಿ ಮುಂದೆ ಇನ್ನೂ ಒಂದ್ಸಲಿ ಮುಖ್ಯಮಂತ್ರಿ ಚಂದ್ರ ಆಸೆ ಪಡ್ತಾ ಇದೀವಿ. ಈ ಸರಿ ಫುಲ್ ಅವರೇ ಇದ್ದು ಇನ್ನೂ ರಾಜ್ಯದ ಜನತೆಗೆ ಒಳ್ಳೇದು ಮಾಡಿದ್ರ ಇನ್ನೂ ಅನುಕೂಲ ಅಂತ ನಮ್ಮ ಅನಿಸಿಕೆ. ನೀವು ಸಿದ್ದರಾಮಯ್ಯ ಅವರ ಕ್ಷೇತ್ರದ ಜನರು, ನಿಮಗೆ ನೀವು ನಿಮ್ ನಾಯಕರೇ ಸಿಎಂ ಆಗಿರ್ಬೇಕು ಅಂತ ಇರುತ್ತೆ. ಅದೇ ತರ ಡಿ ಕೆ ಶಿವಕುಮಾರ್ ಕ್ಷೇತ್ರದ ಜನರಿಗೂ ಕೂಡ ಆಸೆ ಇರುತ್ತಲ್ವಾ? ಹೌದು, ಅವ್ರಿಗೂ ಇರ್ತದೆ. ಅವ್ರು ಇರ್ಬೇಕು, ಅವ್ರನ್ನೇ ಆಗ್ಬಿಸ್ಬೇಕು, ಅವ್ರನ್ನೇ ಮಾಡಬೇಕು ಅಂತ ಅವ್ರ ಜನಗಳಿಗೂ ಇರ್ತದೆ. ಅವ್ರಿಗೂ ಆಸೆ. ಈಗ ನಮ್ಗ ಆಸೆ ಹಂಗಿಲ್ಲ, ಅವ್ರಿಗೂ ಆಸೆ ಇಲ್ವಾ? ಅವ್ರಿಗೂ ಆಸೆ ಇರ್ತವೆ, ಅವ್ರು ಮಾಡ್ಲೇಬೇಕು. ಹಾಗಾದ್ರೆ ಆದ್ರೆ ಇವರು ಬಿಟ್ಕೊಡಕ ಇವ್ರಿವ್ರೇ ಅವ್ರವ್ರೇ ಬಿಡಕ್ಕಾಗಲ್ಲ. ನಾವೇ ಇರ್ಬೇಕು ಅಂತ ಬೇರೆ ಇವ್ರಿಗೆ ಐತಲ್ಲ. 2028 ಹೇಳಿ ಬಿಡಿ. 2028 ಎಲೆಕ್ಷನ್ ಬರುತ್ತೆ. 2028 ಅವ್ರು ಮುಖ್ಯಮಂತ್ರಿ ಗೆಲ್ಲಲ್ವ ಯಾರು ಗೊತ್ತು? ಅದು ಸರ್ ಮತ್ತೆ ಕಾಂಗ್ರೆಸ್ ಬಂದೇ ಬರುತ್ತೆ ಅಂತ ನಮ್ಮ ಅನಿಸಿಕೆ. ನಿಮ್ಮ ಅನಿಸಿಕೆ? ಡಿ ಕೆ ಶಿವಕುಮಾರ್ ಅವ್ರಿಗೆ ವಿಶ್ವಾಸ ಇಲ್ವಲ್ಲ ಸರ್? ರಾಜ್ಯದ ಕೆಲಸ ಮಾಡಿದಾರಲ್ಲ, ರಾಜ್ಯದಲ್ಲಿ ಕಾಂಗ್ರೆಸ್ ಒಳ್ಳೆ ಕೆಲಸ ಮಾಡ್ತೈತಲ್ಲ. ರಾಜ್ಯದ ನಾಯಕರೆಲ್ಲ ಕೆಲಸ ಮಾಡ್ತಾರೆ. ಕಾಂಗ್ರೆಸ್ ರಾಜ್ಯದ ಸಿಎಂ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ರಾಜ್ಯದ ನೆಕ್ಸ್ಟ್ 2028 ಮತ್ತೆ ಕಾಂಗ್ರೆಸ್ ಬಂದೇ ಬರುತ್ತೆ. ಆಗ 2028 ಒಂದು ಚರ್ಚೆಗಳಾಗ್ತಾ ಇದೆ. 2.5 ವರ್ಷ ನೀವಾಗು, 2.5 ವರ್ಷ ನೀವಾಗು ಅಂತೇಳಿ ಈ ಒಪ್ಪಂದ ಆಗಿದೆಯಂತೆ. ಆ ಒಪ್ಪಂದದ ಪ್ರಕಾರ ಆದ್ರೆ ಬಿಟ್ಕೊಡ್ಬೇಕಾ ಬೇಡವಾ? ಸರ್ ಒಪ್ಪಂದ ಆಗೇ ಇಲ್ಲ ಸರ್. ಆಗಿದ್ರೆ ಜನರಲ್ ಆಗಿ ಹೇಳ್ತಾ ಇರೋದು. ಆಗಿದ್ರೆ ನಮ್ ಸಾಹೇಬ್ ಬುಟ್ಟೆ ಕೊಡ್ತಿರು. ಅದು ಒಪ್ಪಂದ ಆಗೇ ಇಲ್ಲ. ಹೈಕಮಾಂಡ್ ಅವ್ರಿಗೆ ಹೇಳೇ ಇಲ್ಲ. ಹೈಕಮಾಂಡ್ ಹೇಳಿದ್ರೆ ಸಾಹೇಬ್ ಬಿಟ್ಬಿಡ್ರು. ಯಾವತ್ತೂ ಸಾಹೇಬರು ಅಧಿಕಾರಕ್ಕೆ ಆಸೆ ಪಡಲ್ಲ, ಬುಟ್ಟೆ ಬಿಡೋರು. ಈಗ ಅಧಿಕಾರ ಅವ್ರು ಹೇಳಿಲ್ಲ, ಹೈಕಮಾಂಡ್ ಹೇಳಿಲ್ಲ, ಅವ್ರು ಬಿಡ್ತಾ ಇಲ್ಲ. ಈಗ ಅವ್ರು ಇದ್ದೇ ಡಿ ಕೆ ಶಿವಕುಮಾರ್ ಆಪ್ತರು ಬಿಡ್ತಿಲ್ವಲ್ಲ, ಡೆಲ್ಲಿ ಪರೇಡ್ ಮಾಡಿ ಬಂದ್ರು. ಮಾಡ್ಲಿ ಬಿಡಿ, ಅವ್ರು ಹೆಂಗ್ ಬರ್ತಂಗ್ ಮಾಡ್ತಾರೆ, ಮಾಡ್ಲಿ. ಒಂದು ವೇಳೆ ಹೈಕಮಾಂಡ್ ಹೇಳಿ ಸಿದ್ದರಾಮಯ್ಯ ಅವರೇ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡಿ, ಅವ್ರ 2.5 ವರ್ಷ ಆಗ್ಲಿ ಅಂತಂದ್ರೆ ಹೈಕಮಾಂಡ್ ಬಿಟ್ಕೊಡಿ ಅಂದ್ರೆ ಸಾಹೇಬ್ ಬಿಡ್ತಾರೆ. ಕುಟ್ಟೆ ಕೊಡ್ತಾರೆ ಹೈಕಮಾಂಡ್. ಸಿದ್ದರಾಮಯ್ಯ ಆಪ್ತರು ಸುಮ್ನೆ ಇರ್ತಾರ? ಸಿದ್ದರಾಮಯ್ಯ ಹೈಕಮಾಂಡ್ ಆದ್ಮೇಲೆ ಆಪ್ತ ಮಾಡ್ತಾರೆ. ಹೈಕಮಾಂಡ್ ಆದ್ಮೇಲೆ ಅವರೆಲ್ಲ ಹೈಕಮಾಂಡ್ ಕೇಳ್ಬೇಕು. ಈಗ ಹೈಕಮಾಂಡ್ ಹೇಳ್ತಾರೆ. ಈಗ ಪ್ರತಿಯೊಂದು ಹೈಕಮಾಂಡ್ ಕೇಳ್ಕೊಬರ್ತಾರೆ. ಇವತ್ತು ಸಂಪೂರ್ಣ ಮಾಡ್ಬೇಕಾದ್ರು ಹೈಕಮಾಂಡ್ ಕೇಳ್ಕೊಂಡಿದ್ದಾರೆ. ಇನ್ನೊಬ್ರು ತಗೊಳಕ್ಬೇಕಾದ್ರು ಹೈಕಮಾಂಡ್ ಕೇಳ್ಕೊಂಡಿದ್ದಾರೆ. ಅದರಿಂದ ಹೈಕಮಾಂಡ್ ಹೆಂಗಾದ್ರೆ ಕೇಳ್ತಾರೆ. ಆದ್ರೆ ರಾಜ್ಯದ ಜನಗಳ ಆಸೆ ಸಿದ್ದರಾಮಯ್ಯನವರು ಇನ್ನೂ 2 ವರ್ಷ ಪೂರೈಸಿ ರಾಜ್ಯದ ಒಳ್ಳೆ ಕೆಲಸ ಮಾಡ್ತಾವ್ರೆ, ಅವ್ರು ಇರ್ಲಿ ಅನ್ನೋ ಆಸೆ ಪಡ್ತಾ ಇದೀವಿ ನಾವು. ಈಗ ಡಿ ಕೆ ಶಿವಕುಮಾರ್ ಅವರು ನಾನು ಒಳ್ಳೆ ಕೆಲಸ ಮಾಡ್ತೀನಿ, ನನಗೊಂದು ಅವಕಾಶ ಕೊಡಿ, ಗೊತ್ತಾಗುತ್ತೆ ನಿಮ್ಗೆ ಅಂತ ಹೇಳ್ತಾರೆ. ಮಾಡ್ಲಿ ಬಿಡಿ, 28ಕ್ಕೆ ಒಳ್ಳೆ ಕೆಲಸ ಮಾಡಿ ಇನ್ನೊಂದ್ಸರಿ ಸರ್ಕಾರ ತರಲಿ. 2020 ಮುಖ್ಯಮಂತ್ರಿ ಆಗಿ 2022 ಮುಖ್ಯಮಂತ್ರಿ ಆಗಿ 5 ವರ್ಷ ಮುಖ್ಯಮಂತ್ರಿ ಆಗಿದ್ದು ಪುನಃ ಮತ್ತೆ ಕೆಲಸ ಮಾಡ್ಲಿ, ಸಂತೋಷ. ರಾಜ್ಯದಲ್ಲಿ ಈ ರೀತಿ ಮಾಡಿದ್ರೆ ಆಗ್ಬೋದು ಸಾವ್ರು. ಇವ್ರು ನಮ್ಗೆ ಸಿದ್ದರಾಮಯ್ಯ ಅವ್ರು ಇವಾಗ ಮಾಡಲ್ಲ. ಆ ರೀತಿ ಮಾಡಿದ್ರೆ ಅವರು ಮಾಡ್ಬೋದು. ಮುಂದೆ ಅವ್ರಿಗಾದ್ರೆ ಹೆಂಗಾದದು, ಈ ತರ ಯಾವ್ದದು ನಡೆಯಲ್ವೋ. ಇವ್ರು ಸಿದ್ದರಾಮಯ್ಯ ಬಿಟ್ಟು ಕೊಟ್ಟಾಗಲೇ ಪಕ್ಷ ಹೆಂಗಾದದು,
ಇವ್ರ ಕಡೆ MLA ಗಳು ಮಿನಿಸ್ಟರ್ಗಳು ಇವ್ರ ಕಡೆ ಜಾಸ್ತಿ ಮೆಜಾರಿಟಿ ಬಂದ್ರೆ ಇವರೇ ಇರಬೇಕು ಅಂತ ಅಂದ್ರೆ ಅವ್ರು ಬಿಟ್ಕೊಡ್ದೆ ಹೋದ್ರೆ ಏನೂ ಮಾಡೋಕ್ಕಾಗಲ್ಲ. ಹೈಕಮಾಂಡ್ ಬಿಟ್ಕೊಡ್ಲೇಬೇಕು ಅಂದ್ರೆ ಬಿಟ್ಕೊಟ್ಬಿಡ್ತಾರ. ಅವರು ಇವರೇ ಇರಲಿ ಅಂತ ಹೈಕಮಾಂಡ್ ಹೇಳ್ಬಿಟ್ಮೇಲೆ ಇವರೇ ಇರ್ಲಿ ಅಂತ ಅಂದ್ರೆ MLA ಗಳು ಇವ್ರ ಕಡೆ ಎಷ್ಟು ಜನ ಇದ್ರು ಮೆಜಾರಿಟಿ ತೋರಿಸ್ತಾರ, ಅವ್ರ ಕಡೆ ಎಷ್ಟು ಜನ ಇದ್ರು ಅವ್ರ ಬಗ್ಗೆ ನೀನೇ ಏರಿ ಅಂತ ಹೇಳೋರು ಅವ್ರ ಹೇಳಿ ಸಿದ್ದರಾಮಯ್ಯ ಅವ್ರಿಗೆ ನೀವು ಯಾಕೆ ಬಿಟ್ಬಿಟ್ಟಿದ್ದೀರಿ ನೀನು ಆಗು ಅಂತ ಅವ್ರಿಗೆ ಹೇಳೋರು ಅವ್ರ. ಇದು ಹೈಕಮಾಂಡ್ ಏನ್ ಹೇಳುತ್ತಾ ಆ ರೀತಿ ಮಾಡ್ಬೇಕು ಅಷ್ಟೇನೆ. ಈಗ ಸಿದ್ದರಾಮಯ್ಯ ಆಯ್ತು, ಈಗ ಎಲ್ಲಾ ಶಾಸಕರು ಆಯ್ತು ಸಿದ್ದರಾಮಯ್ಯ ಅವರೇ ಸಾಕು, ನಾವೆಲ್ಲ DK ಶಿವಕುಮಾರ್ಗೆ ಬೆಂಬಲ ಕೊಡೋಣ ನಡ್ರಿ ಅಂತಂದ್ರೆ ಎಲ್ಲ ಶಾಸಕರು ಕೊಡ್ಲೇಬೇಕಾಗುತ್ತೆ CM ಅವ್ರಿಗೆ. ಯಾಕೆ ಕೊಡಕ್ಕಾಗಲ್ಲ? ಅಲ್ಲ, DK ಶಿವಕುಮಾರ್ ಬೆಂಬಲ ಕೊಡ್ತೀವಿ ಅಂತಂದ್ರೆ ಅದೇ DK ಶಿವಕುಮಾರ್ ಬೆಂಬಲ ಸಾಕು, ಶಾಸಕರು DK ಶಿವಕುಮಾರ್ ಬೆಂಬಲ ಕೊಡ್ತಾರೆ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಹಾಗೆ ಆಗ್ತಾರೆ. ಹಾಗೇನ್ ಜನ ಸುಮ್ಮನೆ ಇರ್ತಾರ? ಜನ ಏನ್ ಮಾಡ್ತಾರೆ? ಈಗ ಎಲ್ಲಾ ಶಾಸಕರು ಬೆಂಬಲ ಕೊಟ್ಟ ಮೇಲೆ ಅವ್ರ ಮುಖ್ಯಮಂತ್ರಿ ಜನ ಏನ್ ಮಾಡ್ತಾರೆ? ಸಾಹೇಬ್ರ 7 ವರ್ಷ ಆಗಿದೆ ಸಾಕು ಸುಮ್ಮಿರ್ತಾರೆ. ಅದಕ್ಕೆ ಚಿಂತೆ ಇದು, ಅದಕ್ಕೆ ಜನ ತಲೆಕೆಸ್ಕೊಳ್ಳಕ್ ಬರಲ್ಲ ಸರ್. ಏನು ಸ್ಟ್ರೈಕ್ ಹಿಡಿಬಹುದು, ಸುಮ್ಕಾಯ್ತಾರೆ ಹಂಗೆ. ನೋಡಿ, ಇದು ಸಿದ್ದರಾಮಯ್ಯ ಹುಂಡಿಯಲ್ಲಿರುವಂತಹ ಜನರ ಅಭಿಪ್ರಾಯ. ಇನ್ನು ಅಧಿಕಾರ ಹಂಚಿಕೆ ಆಗತ್ತಾ? ಸಿದ್ದರಾಮಯ್ಯನವರ ಕ್ಷೇತ್ರದ ಜನ ಏನ್ ಹೇಳ್ತಾರೆ? ವರುಣ ಕ್ಷೇತ್ರದ ಜನ ಏನ್ ಹೇಳ್ತಾರೆ? DKಶಿಗೆ CM ಕುರ್ಚಿಯನ್ನ ಬಿಟ್ಕೊಡ್ಬೇಕಾ? ಸಿದ್ದರಾಮನ ಹುಂಡಿಯಲ್ಲಿ ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಅಧಿಕಾರ ಬಿಟ್ಕೊಡ್ಬೇಕಾ ಬೇಡವಾ? ಕುರ್ಚಿಯಿಂದ ಕೆಳಗಿಳಿಬೇಕಾ ಬೇಡವಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರುಣ ಕ್ಷೇತ್ರದ ಜನ ಏನ್ ಹೇಳ್ತಾರೆ? ಕನಕಪುರ ಕ್ಷೇತ್ರದ ಜನರ ಅಭಿಪ್ರಾಯವನ್ನ ಕೇಳಿದ್ರಿ. ಇನ್ನು ವರುಣ ಕ್ಷೇತ್ರದ ಜನ ಏನ್ ಹೇಳ್ತಾರೆ ನೋಡಿ. ಸಿದ್ದರಾಮಯ್ಯ ಅವರು 5 ವರ್ಷ CM ಆಗಿರ್ಬೇಕು ನಮ್ಮ ಆಸೆ. ಈ ಒಪ್ಪಂದ ಆಗಿದೆ ಅಂತ, ಆ ಒಪ್ಪಂದದ ಪ್ರಕಾರ ಆದ್ರೆ ಬಿಟ್ಕೊಡ್ಬೇಕು. ಸರ್ ಒಪ್ಪಂದ ಆಗಿಲ್ಲ ಸರ್, ಒಪ್ಪಂದ ಆಗಿಲ್ಲ ಸರ್. ನಮ್ಗೆ ಇನ್ನೂ 5 ವರ್ಷ ಅಲ್ವಾ ಕಡಿಮೆ ಆಗೋದು. ನಾನೀಗ ಸಿದ್ದರಾಮಯ್ಯ ಹುಂಡಿಯಲ್ಲಿದ್ದೀನಿ. ಸಿದ್ದರಾಮಯ್ಯ ಅವರ ಮನೆಯಿಂದ ತುಸು ದೂರದಲ್ಲೇ ನಾನೀಗ ಒಂದು ಅಂಗಡಿಯ ಮುಂದೆ ಕೂತು ಇಲ್ಲಿನ ಊರಿನ ಯಜಮಾನರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಯಜಮಾನ್ರ ಏನ್ ಹೆಸರು? ಮಾದೇಗೌಡ ಅಂತ. ಯಜಮಾನ್ರ ನಿಮ್ಮ ಹೆಸರು? ನಮ್ಮ ಹೆಸರು ನಾಗೇಶ್ ಅಂತ. ನಾಗೇಶ್ ಅವರೇ, ನಿಮ್ಗೆ ಫಸ್ಟ್ ಪ್ರಶ್ನೆ. ಸಿದ್ದರಾಮಯ್ಯ ಅವರು 5 ವರ್ಷ CM ಆಗಿರ್ಬೇಕಾ ಅಥವಾ DK ಶಿವಕುಮಾರ್ ಅವ್ರು ಬಿಟ್ಕೊಡ್ಬೇಕಾ? ಸರ್ ಸಿದ್ದರಾಮಯ್ಯ ಅವರು 5 ವರ್ಷ CM ಆಗಿರ್ಬೇಕು ನಮ್ಮ ಆಸೆ. ನಿಮ್ಮ ಆಸೆ? ನಿಮ್ದು? ನಮ್ದು ಇರ್ಲಿ, ಅವ್ರೇ ಅಂತ ಸಿದ್ದರಾಮಯ್ಯ ಅವರೇ ಇರಬೇಕು. ಅವರಿದ್ರೆ ನಮ್ಗ ಒಳ್ಳೇದು. DK ಶಿವಕುಮಾರ್ ತಗೊಂಡು ನಮ್ಮ ಹತ್ರ ಹೋಗಕ್ಕಾಗಲ್ಲ. ಇವ್ರಿದ್ರೆ ನಮ್ಮನ್ನ ಯಾರು ಹೋಗ್ಬೋದು. ನಮ್ ಸಿದ್ದರಾಮಯ್ಯ ಇದ್ರೆ ನಮ್ಗೆ ಹೋಗ್ಬೋದು. DK ತನಕ ನಮ್ಗೆ ಹೋಗಕ್ಕಾಗಲ್ಲ. ಗುರುತು ಪರಿಚಯ ಇಲ್ಲ, ಸುಮ್ಮನೆ ಹೋಗಿ ಏನು ಮಾಡಕ್ಕಿಲ್ಲ. ಇವ್ರು ಅದ ನಮ್ಗೆ ಏನ್ ಬೇಕಾದ್ರೂ ಕೇಳ್ಬೋದು, ಮಾಡ್ಬೋದು, ಹೋಗ್ಬೋದು. ನಮ್ಗೆ ಇನ್ನೂ 5 ವರ್ಷ ಇವ್ರೇ ಇರ್ಬೇಕು. 10 ವರ್ಷ ಅಲ್ಲಿ ಕಂಟಿನ್ಯೂ ಆಗ್ಬೇಕು ಇವ್ರಿಗೆ, ನಮ್ ಸಿದ್ದರಾಮಯ್ಯ ಅವ್ರಿಗೆ ಅಂತ ಆಸೆ ನಮ್ಗ. ಸರ್ ನಮಗೂ ಸಾಹೇಬರು ಒಳ್ಳೆ ರಾಜ್ಯದಲ್ಲಿ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಗ್ಯಾರಂಟಿಗಳನ್ನ ಅವ್ರು ಹೇಳ್ದಂಗೆ ನಡ್ಕೊಂಡಿದ್ದಾರೆ. ಅವರು ಇನ್ನೂ 2 ವರ್ಷ ಪೂರೈಸಿ ಮುಂದೆ ಇನ್ನೂ ಒಂದ್ಸತಿ ಮುಖ್ಯಮಂತ್ರಿ ಚೆನ್ನಾಗಿ ಆಸೆ ಪಡ್ತಾ ಇದೀವಿ. ಬಟ್ ಈ ಸಲ ಫುಲ್ ಅವರೇ ಇದ್ದು ಇನ್ನು ರಾಜ್ಯದ ಜನತೆಗೆ ಒಳ್ಳೇದು ಮಾಡಿದ್ರ ಇನ್ನು ಅನುಕೂಲ ಅಂತ ನಮ್ಮ ಅನಿಸಿಕೆ. ನೀವು ಸಿದ್ದರಾಮಯ್ಯ ಅವರ ಕ್ಷೇತ್ರದ ಜನರು, ನಿಮಗೆ ನಿಮ್ ನಾಯಕರೇ CM ಆಗಿರ್ಬೇಕು ಅಂತ ಇರುತ್ತೆ. ಅದೇ ತರ DK ಶಿವಕುಮಾರ್ ಕ್ಷೇತ್ರದ ಜನರಿಗೂ ಕೂಡ ಆಸೆ ಇರುತ್ತಲ್ವಾ? ಅವ್ರಿಗೂ ಇರ್ತದೆ. ಅವ್ರು ಇರ್ಬೇಕಾ, ಅವ್ರನ್ನೇ ಆಗ್ಬಿಸ್ಬೇಕು, ಅವ್ರನ್ನೇ ಮಾಡಬೇಕು ಅಂತ ಅವ್ರ ಜನಗಳಿಗೂ ಇರ್ತದೆ. ಅವ್ರಿಗೂ ಆಸೆ. ಈಗ ನಮ್ಗ ಆಸೆ ಹಂಗಿಲ್ಲ, ಅವ್ರಿಗೂ ಆಸೆ ಇಲ್ವಾ? ಅವ್ರಿಗೂ ಆಸೆ ಇರ್ತವೆ, ಅವ್ರು ಮಾಡ್ಲೇಬೇಕು. ಹಾಗಾದ್ರೆ ಆದ್ರೆ ಇವರು ಬಿಟ್ಕೊಡಕ ಇವ್ರಿವ್ರೇ ಅವ್ರವ್ರೇ ಬಿಡಕ್ಕಾಗಲ್ಲ. ನಾವೇ ಇರ್ಬೇಕು ಅಂತ ಬೇರೆ ಇವ್ರಿಗ ಆಸೆ ಐತಲ್ಲ. 2028 ಯಾರಿ ಬಿಡಿ, 2028 ಎಲೆಕ್ಷನ್ ಬರುತ್ತೆ. 2028 ಅವ್ರು ಮುಖ್ಯಮಂತ್ರಿ ಗೆಲ್ಲಲ್ವ ಯಾರು ಗೊತ್ತು. ಅದು ಸರ್ ಮತ್ತೆ ಕಾಂಗ್ರೆಸ್ ಬಂದೇ ಬರುತ್ತೆ ಅಂತ ನಮ್ಮ ಅನಿಸಿಕೆ. ನಿಮ್ಮ ಅನಿಸಿಕೆ? DK ಶಿವಕುಮಾರ್ ಅವ್ರಿಗೆ ವಿಶ್ವಾಸ ಇಲ್ವಲ್ಲ? ಸರ್ ರಾಜ್ಯದ ಕೆಲಸ ಮಾಡಿದಾರಲ್ಲ, ರಾಜ್ಯದಲ್ಲಿ ಕಾಂಗ್ರೆಸ್ ಒಳ್ಳೆ ಕೆಲಸ ಮಾಡ್ತಾ ಇತ್ತಲ್ಲ. ರಾಜ್ಯದ ನಾಯಕರೆಲ್ಲ ಕೆಲಸ ಮಾಡ್ತಾರೆ. ಕಾಂಗ್ರೆಸ್ ರಾಜ್ಯದ CM ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ರಾಜ್ಯದ ನೆಕ್ಸ್ಟ್ 2028 ಮತ್ತೆ ಕಾಂಗ್ರೆಸ್ ಬಂದೇ ಬರುತ್ತೆ. ಆಗ 2028 ಒಂದು ಚರ್ಚೆಗಳಾಗ್ತಾ ಇದೆ. 2.5 ವರ್ಷ ನೀವಾಗು, 2.5 ವರ್ಷ ನೀವಾಗು ಅಂತೇಳಿ ಈ ಒಪ್ಪಂದ ಆಗಿದೆಯಂತೆ. ಆ ಒಪ್ಪಂದದ ಪ್ರಕಾರ ಆದ್ರೆ ಬಿಟ್ಕೊಡ್ಬೇಕಾ ಬೇಡವಾ? ಸರ್ ಒಪ್ಪಂದ ಆಗಿಲ್ಲ ಸರ್. ಆಗಿದ್ರೆ ಜನರಲ್ ಆಗಿ ಹೇಳ್ತಾ ಇರೋದು. ಆಗಿದ್ರೆ ನಮ್ ಸಾಹೇಬ್ ಬುಟ್ಟೆ ಕೊಡ್ತಿದ್ರು. ಅದು ಒಪ್ಪಂದ ಆಗೇ ಇಲ್ಲ. ಹೈಕಮಾಂಡ್ ಅವ್ರಿಗೆ ಹೇಳೇ ಇಲ್ಲ. ಹೈಕಮಾಂಡ್ ಹೇಳಿದ್ರೆ ನಮ್ ಸಾಹೇಬ್ ಬಿಟ್ಬಿಡ್ರು. ಯಾವತ್ತೂ ಸಾಹೇಬರು ಅಧಿಕಾರಕ್ಕೆ ಆಸೆ ಪಡಲ್ಲ, ಬುಟ್ಟೆ ಹೊಡೋರು. ಈಗ ಅಧಿಕಾರ ಅವ್ರು ಹೇಳಿಲ್ಲ, ಹೈಕಮಾಂಡ್ ಹೇಳಿಲ್ಲ, ಅವ್ರು ಬಿಡ್ತಾ ಇಲ್ಲ. ಈಗ ಅವ್ರು ಇದ್ದೇ DK ಶಿವಕುಮಾರ್ ಆಪ್ತರು ಬಿಡ್ತಿಲ್ವಲ್ಲ, ಡೆಲ್ಲಿ ಪರೇಡ್ ಮಾಡಿ ಬಂದ್ರು. ಮಾಡ್ಲಿ ಬಿಡಿ, ಅವ್ರು ಹೆಂಗ್ ಬರ್ತಂಗ್ ಮಾಡ್ತಾರೆ, ಮಾಡ್ಲಿ. ಒಂದು ವೇಳೆ ಹೈಕಮಾಂಡ್ ಹೇಳಿ ಸಿದ್ದರಾಮಯ್ಯ ಅವರೇ DK ಶಿವಕುಮಾರ್ ಅವರಿಗೆ ಬಿಟ್ಕೊಡಿ,
ಅವ್ರ 2.5 ವರ್ಷ ಆಗ್ಲಿ ಅಂತಂದ್ರೆ ಹೈಕಮಾಂಡ್ ಬಿಟ್ಕೊಡಿ ಅಂದ್ರೆ ಸರಿ ಬಿಡ್ತಾರೆ, ಬಿಟ್ಟೆ ಕೊಟ್ಟೆ ಕೊಡ್ತಾರೆ ಹೈಕಮಾಂಡ್. ಸಿದ್ದರಾಮಯ್ಯ ಆಪ್ತರು ಸುಮ್ನೆ ಇರ್ತಾರ? ಸಿದ್ದರಾಮಯ್ಯ ಹೈಕಮಾಂಡ್ ಆದ್ಮೇಲೆ ಆಪ್ತೇನೆ ಮಾಡ್ತಾರೆ. ಹೈಕಮಾಂಡ್ ಆದ್ಮೇಲೆ ಅವರೆಲ್ಲ ಹೈಕಮಾಂಡ್ ಕೇಳಬೇಕು. ಈಗ ಹೈಕಮಾಂಡ್ ಹೇಳ್ತಾರೆ ಈಗ ಕೆಲವು ಈಗ ಪ್ರತಿಯೊಂದು ಹೈಕಮಾಂಡ್ ಕೇಳ್ಕೊಂಡಿದ್ದಾರೆ. ಇವತ್ತು ಸಂಪೂರ್ಣ ಮಾಡ್ಬೇಕಾದ್ರು ಹೈಕಮಾಂಡ್ ಕೇಳ್ಕೊಂಡಿದ್ದಾರೆ, ಇನ್ನೊಬ್ರು ತಗೊಳಕ್ಬೇಕಾದ್ರು ಹೈಕಮಾಂಡ್ ಕೇಳ್ಕೊಂಡಿದ್ದಾರೆ. ಅದರಿಂದ ಹೈಕಮಾಂಡ್ ಹಿಂಗಾದ್ರೆ ಕೇಳ್ತಾರೆ. ಆದ್ರೆ ರಾಜ್ಯದ ಜನಗಳ ಆಸೆ ಸಿದ್ದರಾಮಯ್ಯನವರು ಇನ್ನೂ 2 ವರ್ಷ ಪೂರೈಸಿ ರಾಜ್ಯದ ಒಳ್ಳೆ ಕೆಲಸ ಮಾಡ್ತಾವ್ರೆ, ಅವ್ರು ಇರ್ಲಿ ಅನ್ನೋ ಆಸೆ ಪಡ್ತಾ ಇದೀವಿ ನಾವು. ಈಗ ಡಿ.ಕೆ. ಶಿವಕುಮಾರ್ ಅವರು ನಾನು ಒಳ್ಳೆ ಕೆಲಸ ಮಾಡ್ತೀನಿ, ನನಗೊಂದು ಅವಕಾಶ ಕೊಡಿ, ಗೊತ್ತಾಗುತ್ತೆ ನಿಮ್ಗೆ ಅಂತ ಹೇಳ್ತಾರೆ. ಮಾಡ್ಲಿ ಬಿಡಿ, 28ಕ್ಕೆ ಒಳ್ಳೆ ಕೆಲಸ ಮಾಡಿ ಇನ್ನೊಂದ್ಸರಿ ಸರ್ಕಾರದಲ್ಲಿ 2020 ಮುಖ್ಯಮಂತ್ರಿ ಆಗಿ 2022 ಮುಖ್ಯಮಂತ್ರಿ ಆಗಿ 5 ವರ್ಷ ಮುಖ್ಯಮಂತ್ರಿ ಆಗಿದ್ದು ಪುನಃ ಮತ್ತೆ ಕೆಲಸ ಮಾಡ್ಲಿ, ಸಂತೋಷ ರಾಜ್ಯದಲ್ಲಿ. ಈ ರೀತಿ ಮಾಡಿದ್ರೆ ಆಗ್ಬೋದು ಸರ್. ಇವರು ನಮ್ಗೆ ಸಿದ್ದರಾಮಯ್ಯ ಅವರು ಇವಾಗ ಮಾಡಲ್ಲ, ಆ ರೀತಿ ಮಾಡಿದ್ರೆ ಅವರು ಮಾಡ್ಬೋದು. ಮುಂದೆ ಅವ್ರಿಗಾದ್ರೆ ಹೆಂಗಾದದೋ ಈ ತರ ಆದದೋ ನಡೆಯಲ್ವೋ. ಇವ್ರದ್ದು ಸಿದ್ದರಾಮಯ್ಯ ಬಿಟ್ಟು ಕೊಟ್ಟಾಗಲೇ ಪಕ್ಷ ಹೆಂಗಾದದೋ, ಇವ್ರ ಕಡೆ MLA ಗಳು ಮಿನಿಸ್ಟರ್ಗಳು ಇವ್ರ ಕಡೆ ಜಾಸ್ತಿ ಮೆಜಾರಿಟಿ ಬಂದ್ರೆ ಇವರೇ ಇರಬೇಕು ಅಂತ ಅಂದ್ರೆ ಅವ್ರು ಬಿಟ್ಕೊಡ್ದೆ ಹೋದ್ರೆ ಏನೂ ಮಾಡೋಕ್ಕಾಗಲ್ಲ. ಹೈಕಮಾಂಡ್ ಬಿಟ್ಕೊಡ್ಲೇಬೇಕು ಅಂದ್ರೆ ಬಿಟ್ಕೊಟ್ಬಿಡ್ತಾರ. ಅವರು ಇವರೇ ಇರ್ಲಿ ಅಂತ ಹೈಕಮಾಂಡ್ ಹೇಳ್ಬಿಟ್ಮೇಲೆ ಇವರೇ ಇರ್ಲಿ ಅಂತ ಅಂದ್ರೆ MLA ಗಳು ಇವ್ರ ಕಡೆ ಎಷ್ಟು ಜನ ಇದ್ರು ಮೆಜಾರಿಟಿ ತೋರಿಸ್ತಾರ, ಅವ್ರ ಕಡೆ ಎಷ್ಟು ಜನ ಇದ್ರು ಅವ್ರ ಬಗ್ಗೆ ನೀನೇ ಇರಿ ಅಂತ ಹೇಳೋರು. ಅವ್ರ ಯಾರು ಹೇಳಿ ಸಿದ್ದರಾಮಯ್ಯ ಅವ್ರಿಗೆ ನೀವು ಯಾಕೆ ಬಿಟ್ಬಿಟ್ಟಿದ್ದೀರಿ ನೀನಾಗು ಅಂತ ಅವ್ರಿಗೆ ಹೇಳೋರು. ಅವ್ರ ಇದು ಹೈಕಮಾಂಡ್ ಏನ್ ಹೇಳುತ್ತಾ ಆ ರೀತಿ ಮಾಡ್ಬೇಕು ಅಷ್ಟೇನೆ. ಈಗ ಸಿದ್ದರಾಮಯ್ಯ ಈಗ ಎಲ್ಲಾ ಶಾಸಕರು ಆಯ್ತು ಸಿದ್ದರಾಮಯ್ಯ ಅವರೇ ಸಾಕು, ನಾವೆಲ್ಲ ಡಿ.ಕೆ. ಶಿವಕುಮಾರ್ಗೆ ಬೆಂಬಲ ಕೊಡೋಣ ನಡ್ರಿ ಅಂತಂದ್ರೆ ಎಲ್ಲ ಶಾಸಕರು ಕೊಡ್ಲೇಬೇಕಾಗುತ್ತೆ. CM ಅವ್ರಿಗೆ ಯಾಕೆ ಕೊಡಕ್ಕಾಗಲ್ಲ? ಅಲ್ಲ, ಡಿ.ಕೆ. ಶಿವಕುಮಾರ್ ಬೆಂಬಲ ಕೊಡ್ತೀವಿ ಅಂತಂದ್ರೆ ಅದೇ ಡಿ.ಕೆ. ಶಿವಕುಮಾರ್ ಬೆಂಬಲ ಶಾಸಕರೆಲ್ಲ ಡಿ.ಕೆ. ಶಿವಕುಮಾರ್ ಬೆಂಬಲ ಕೊಡ್ತಾರೆ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಹಾಗೆ ಆಗ್ತಾರೆ. ಹಾಗೇನ್ ಜನ ಸುಮ್ಮನೆ ಇರ್ತಾರ? ಜನ ಏನ್ ಮಾಡ್ತಾರೆ? ಈಗ ಎಲ್ಲಾ ಶಾಸಕರು ಬೆಂಬಲ ಕೊಟ್ಮೇಲೆ ಅವ್ರ ಮುಖ್ಯಮಂತ್ರಿ ಜನ ಏನ್ ಮಾಡ್ತಾರೆ? 50 ರೂಪಾಯಿ 7 ವರ್ಷ ಆಯ್ತು ಸಾಕು ಸುಮ್ಮನೆ ಇರ್ತಾರೆ. ಅದಕ್ಕೆ ಚಿಂತೆ ಇದ್ವು, ಅದಕ್ಕೆ ಜನ ತಲೆಕೆಸ್ಕೊಳಕ್ ಬರಲ್ಲ ಸರ್. ಏನು ಸ್ಟ್ರೈಕ್ ಹಿಡಿಬಹುದು, ಸುಮ್ಮನೆ ಇರ್ತಾರೆ ಹಂಗೆ. ನೋಡಿ, ಇದು ಸಿದ್ದರಾಮಯ್ಯ ಹುಂಡಿಯಲ್ಲಿರುವಂತಹ ಜನರ ಅಭಿಪ್ರಾಯ.